ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮನೇಲಿ ಬೆಳಗ್ಗೆ ನಾಷ್ಟ ಎಗ್ ರೈಸ್ ಮಾಡ್ತಿದ್ದೀವಿ. ನಾನು ಯಾವ ತರ ಎಗ್ ರೈಸ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಫಸ್ಟ್ ಒಂದು ಪಾತ್ರೆ ಇಟ್ಟುಕೊಳ್ಳೋಣ. ಪಾತ್ರೆ ಬಿಸಿ ಆದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಹಸಿಮೆಣಸಿನಕಾಯಿ, ಈರುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಉರಿಯಿರಿ. ಒಂದು ಚಿಟಿಕೆ ಅರಿಶಿಣ, ನಂತರ ಮೊಟ್ಟೆ ಒಡೆದು ಹಾಕಿ, ನಂತರ ತೇಜು ಎಗ್ ಮಸಾಲ, ತೇಜು ಬ್ಲಾಕ್ ಪೆಪ್ಪರ್ ಪೌಡರ್ ಹಾಕಿ ಹುರಿಯಿರಿ. ನಂತರ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಕುದಿಯಲು ಬಿಡಿ. ಆಮೇಲೆ ಅಕ್ಕಿ ಹಾಕಿ ಬೇಯಲು ಬಿಡಿ. ಪ್ಲೇಟ್ ಮುಚ್ಚಿರಿ, ನಂತರ ಮಿಕ್ಸ್ ಮಾಡಿ ಎಲ್ಲವನ್ನು ಸರ್ವ್ ಮಾಡಿ. ಸಿಂಪಲ್ ಅಂಡ್ ಈಜಿ ಟೇಸ್ಟಿ ರೆಸಿಪಿ ಎಗ್ ರೈಸ್ ಚೆನ್ನಾಗಿದೆ. ನೀವು ನಿಮ್ಮನೇಲಿ ಟ್ರೈ ಮಾಡಿ. ಇವತ್ತು ನಮ್ಮನೇಲಿ ಹಸಿ ಅವರೆಕಾಳು ಸೊಪ್ಪು ಸಾಂಬಾರು, ಉಪ್ಸಾರು. ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಹಾಕಿ, ನಂತರ ಸೊಪ್ಪು, ಹಸಿಯವರೆಕಾಳು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು. ಕುಕ್ಕರ್ನಲ್ಲಿ 3 ವಿಷಲ್ ಕೂಗಿಸಿ, ನಂತರ ಒಂದು ಪಾತ್ರೆಯಲ್ಲಿ ಹಸಿ ಅವರೆಕಾಳು ಸೊಪ್ಪಿನ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಉಪ್ಸಾರು ಖಾರವನ್ನು ಹಾಕಿ ಸಾಂಬಾರ್ ಕುದ್ದ ಮೇಲೆ ಉಪ್ಸಾರು ರೆಡಿಯಾಗುತ್ತೆ. ಹಸಿ ಅವರೆಕಾಯಿ ಸೊಪ್ಪಿನ ಪಲ್ಯ. ಒಂದು ಪಾತ್ರೆ ಇಟ್ಟು ನಂತರ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಈರುಳ್ಳಿ, ಒಣಮೆಣಸಿನಕಾಯಿ ಹಾಕಿ ಉರಿಯಿರಿ. ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸಿದ ಅವರೆಕಾಯಿ ಮತ್ತು ಸೊಪ್ಪು ಹಾಕಿ ಉರಿಯಿರಿ. ನಂತರ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಸಾಂಬಾರ್ ಪುಡಿ ಹಾಕಿ ಮಿಕ್ಸ್ ಮಾಡಿ. ಈಗ ರೆಡಿ ಟು ಟೇಸ್ಟ್ ಹಸಿ ಅವರೆಕಾಯಿ ಮತ್ತು ಸೊಪ್ಪಿನ ಪಲ್ಯ. ರಾಗಿ ಮುದ್ದೆ. ಉಪ್ಸಾರಿದ್ಮೇಲೆ ರಾಗಿ ಮುದ್ದೆ ಬೇಕೇ ಬೇಕಲ್ವಾ? ನೋಡೋಣ ಬನ್ನಿ ನಾನ್ ಯಾವ ತರ ಮುದ್ದೆ ಮಾಡ್ತೀನಿ ಅಂತ. ಒಂದು ಪಾತ್ರೆ ಇಡಿ, ನೀರು ಹಾಕಿ ಸ್ವಲ್ಪ ರಾಗಿ ಹಿಟ್ಟು ಹಾಕಿ ಕುದಿಯಲು ಬಿಡಿ. ನಂತರ ನೀರು ಕುದಿ ಬಂದ ಮೇಲೆ ರಾಗಿ ಹಿಟ್ಟು ಹಾಕಿ ಚೆನ್ನಾಗಿ ತಿರುಗಿಸಿ ಬೆಂದ ಮೇಲೆ ಮುದ್ದೆ ಮಾಡಿ. ಚುರ್ಮುರಿ. ಸಂಜೆ ಮೇಲೆ ಏನಾರ ತಿನ್ನಬೇಕು ಅನಿಸ್ತಿತ್ತು, ಅದಕ್ಕೆ ಕಡಲೆಪುರಿ ಇತ್ತು, ಚುರ್ಮುರಿ ಮಾಡಿದ್ದೀವಿ. ನೋಡಿ ನಾನು ಹೇಗೆ ಮಾಡ್ತೀನಿ ಅಂತ. ಒಂದು ಪಾತ್ರೆಗೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಟೊಮೆಟೊ ಹಾಕಿ ಚಕ್ಕಲಿ, ನಿಪ್ಪಟ್ಟು, ಲೇಸ್ ಮತ್ತೆ ಮಸಾಲ, ಕಡಲೆ ಬೀಜ ಮಿಕ್ಸ್ಚರ್, ತೇಜು ಚಿಲ್ಲಿ ಪೌಡರ್, ತೇಜು ಧನಿಯಾ ಪೌಡರ್ ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಫೈನಲ್ ಆಗಿ ಕಡಲೆಪುರಿ ಹಾಕಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಕೊಡಿ. ಚುರುಮುರಿ ರೆಡಿಯಾಯ್ತು.